ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನೈಟ್ ಡ್ಯೂಟಿ ಆಗಿರುತ್ತೆ ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ನಾನು ಹೇಳಿದ್ದೆ, ಹಬ್ಬಗಳಲ್ಲಂತೂ ನಮಗೆ ಡೇ ಅನ್ನಂಗಿಲ್ಲ, ಬೆಳಗ್ಗೆ ಅನ್ನಂಗಿಲ್ಲ, ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಒಂದಷ್ಟು ಫಾಲ್ಸ್ಗಳು ಹಾಕೋದಿತ್ತು, ಹಾಕ್ತಾಯಿದ್ದೀನಿ. ಹಂಗೋ ಒಂದಷ್ಟು ಹೊಸ ಕಸ್ಟಮರ್ದು ಎಮ್ಮಿಂಗ್ ಮಾಡಲೇಬೇಕಿತ್ತು. ಆ ಥರದನ್ನು ಆ ಹುಡುಗಿಗೆ ಹೇಳಿದೆ, ಎಮ್ಮಿಂಗ್ ಹಾಕ್ಕೊಟ್ಬಿಡಮ್ಮ ಅಂತ ಹೇಳಿ. ಆವಾಗ ಆ ಹುಡುಗಿ ಸರಿ ಆಂಟಿ, ನಮ್ಮದು ಕೆಲಸ ಇದೆ, ನಾನು ಊರಿಗೆ ಬೇರೆ ಹೋಗಬೇಕು, ಆಗಲ್ಲ ಮಾಡೋಕ್ಕೆ ಅಂತಂತು. ನಾನು ಅದೊಂದು 3 ಸ್ಯಾರಿ ಮಾತ್ರ ಎಮ್ಮಿಂಗ್ ಮಾಡ್ಕೊಂಡು ತಂದು ಕೊಟ್ಬಿಡು, ಇನ್ನು ಮಿಕ್ಕಿದ್ದು ಹೆಂಗೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಇವರು ಒಂದು ಸ್ವಲ್ಪ ರೆಗ್ಯುಲರ್ ಕಸ್ಟಮರು. ಆ 3 ಸೀರೆ ಬಂದುಬಿಟ್ಟು ಹೊಸ ಕಸ್ಟಮರ್ದು. ಆಮೇಲೆ ಅವ್ರು ಏನಂತಾರೆ ಏನೋ ಗೊತ್ತಿಲ್ಲ, ಮತ್ತು ಅವರು ಎಮ್ಮಿಂಗೆ ಬೇಕು ಅಂದರೆ ಮತ್ತೆ ಬಿಚ್ಚಿ ಮಾಡೋದು ಯಾಕೆ ಬೇಡ ಅಂದ್ಬಿಟ್ಟು ಒಂದೇ ಸಲ ಎಮ್ಮಿಂಗೆ ಮಾಡ್ಕೊಬಿಟ್ಟು ಕೊಡು ಅಂತ ಹೇಳಿಬಿಟ್ಟು ಹೇಳಿದೆ. ಸರಿ ಆಂಟಿ, 3 ಸೀರೆ ಮಾಡ್ಕೊಡ್ತೀನಿ, ಇನ್ನು ಮಿಕ್ಕಿದ್ದು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹುಡುಗಿ. ಹಂಗಾಗಿ ನೋಡಿ, ಈ ಥರ ಟೈಲರಿಂಗ್ ಕೆಲಸದಲ್ಲಿ ನಂದು ಸ್ಟಾರ್ಟಿಂಗಿಂದನೂ ಹಿಂಗೆ ಇದೆ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ. ಹಬ್ಬಗಳ ಸೀಸನಲ್ಲಿ ಆದರೆ ನಾನು ಎಮ್ಮಿಂಗ್ ಹುಕ್ಸು ಬೇರೆ ಅಂಗಡಿಗೆ ಮಾಡಿಕೊಡುವಾಗ, ಹಬ್ಬಗಳಲ್ಲೂ ಸುಧಾ ನಮ್ಮ ಕೆಲಸನ ಸೈಡ್ಗೆ ಇಟ್ಬಿಟ್ಟು ನಾನು ಆ ಕೆಲಸದಲ್ಲೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಿದ್ದೆ. ಅಂದರೆ ಫಸ್ಟ್ ಅವ್ರ ಕೆಲಸ ಮಾಡಿಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆ ಕೆಲಸಗಳ್ನ ಮಾಡ್ತಿದ್ದೆ. ಈಗ ಸ್ವಂತವಾಗಿ ಇವಾಗ ನಾನು ಟೈಲರಿಂಗ್ ಕೆಲಸದಲ್ಲೂ ಅಷ್ಟೇ ನಾನೇ ಮಾಡ್ಕೋತೀನಿ. ಫಸ್ಟು ಕಸ್ಟಮರ್ದು ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ನಮ್ಮ ಮನೆ ಕೆಲಸ ನೈಟಲ್ಲಿ ಎಷ್ಟೊತ್ತಾದರೂ ಆಗಲಿ ಮಾಡ್ಕೋತೀನಿ. ಆ ಥರ ನನ್ನ ಅಭ್ಯಾಸ. ಕೆಲವರು ಹಬ್ಬಗಳ ಸೀಸನಲ್ಲಿ ಬಟ್ಟೆಗಳನ್ನ ಇಸ್ಕೊಳ್ಳಲ್ಲ, ಇಲ್ಲ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆಂದರೆ ನಾನು ಊರಲ್ಲೊಬ್ಬರು ನೋಡಿದ್ದೀನಿ, ನಾನು ಹೋದಾಗಲೇ ಊರಿಗೆ ಹೋದಾಗಲೇ ಹಬ್ಬ ನಾಳೆ ಇದೆ ಅಂದಾಗ ಯಾರೋ ಒಬ್ಬರು ಒಂದು ಬ್ಲೌಸ್ ಕೊಡ್ತೀರಾ ಅಂತ ಕೇಳ್ಕೊಂಬಂದಿದ್ದಕ್ಕೆ ಅವರು ಆಗಲ್ಲ ಅಂತ ಹೇಳ್ಬಿಟ್ರು. ಅಂದರೆ ಅವ್ರಿಗೆ ಕಾನ್ಫಿಡೆಂಟ್ ಇಲ್ಲ, ಮಾಡಿಕೊಡ್ತೀವಿ ಅನ್ನೋ ಒಂದು ಇದೇ ಇಲ್ಲ. ನಾನು ಆಗಿದ್ದರೆ ಈ ನೈಟು ಕೆಲಸ ಮುಗಿಸ್ಬಿಟ್ಟು ಮಾಡಿಕೊಡೋಣ ಅನ್ನೋದು ನನ್ನ ಒಂದು ಇದು. ಆ ಥರದವರು ಇರ್ತಾರೆ, ಈ ಥರದವ್ರು ಇರ್ತಾರೆ. ನಾನು ಎಲ್ಲರೂ ನಮ್ಮ ಥರನೇ ಇರಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ 5 ಬೆರಳು ಒಂದೇ ಸಮ ಇರಲ್ಲ. ಆದರೆ ನಾನು ಮಾಡೋದು ಈ ರೀತಿ. ನಾನು ಯಾವುದೇ ಕೆಲಸ ಆಗಲಿ, ಇವಾಗ ನಾನು ಬೇರೆಯವ್ರಿಗೆ ಕೆಲಸ ಮಾಡಿಕೊಡ್ತಾ ಇದ್ದಾಗಲೂ ಶ್ರದ್ಧೆಯಿಂದ ಮಾಡ್ತಿದ್ದೆ, ಈಗಲೂ ಅದೇ ರೀತಿ ಶ್ರದ್ಧೆಯಿಂದನೇ ಮಾಡ್ತೀನಿ. ಓಕೆನಾ? ಆ ರೀತಿ ನನ್ನ ಎಕ್ಸ್ಪೀರಿಯೆನ್ಸು. ಹಂಗಾಗಿ ಫಸ್ಟ್ ನಮ್ಗೆ ಅನ್ನ ಕೊಡ್ತಾ ಇರೋದೇ ಕಸ್ಟಮರು ಅಲ್ವಾ? ಹಂಗಾಗಿ ನಾವು ಕಸ್ಟಮರ್ಗೋಸ್ಕರನೇ ಕೆಲಸ ಮಾಡಬೇಕು ಫಸ್ಟು. ಆಮೇಲೆ ನೀವು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಮನೆ ಕೆಲಸ ಮಾಡಿಕೊಂಡ್ರೆ ಆಯಿತು ಅಲ್ವಾ? ಇವಾಗ ಫಸ್ಟು ಮನೆ ಕೆಲಸ ಮಾಡ್ಕೊಂಬಿಟ್ರೆ ಅವ್ರು ನಾಳೆ ಕೆಲಸ ಕೊಡಲ್ವಲ್ಲ, ಅವ್ರು ಇನ್ಯಾರಿಗೋ ಬೇರೆಯವ್ರಿಗೆ ತೊಗೊಂಡೋಗಿ ಕೊಡ್ತಾರೆ, ಹುಡಿಕೊಂಡು ಹೋಗ್ತಾರೆ. ಇವಾಗ ಇವ್ರಿಗೆ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮು ಇನ್ನೊಬ್ರನ್ನೂ ಕರ್ಕೊಂಬರ್ತಾರೆ ಬೇಕು ಅಂದರೆ ಅಲ್ವಾ? ಈಗ ಅರ್ಜೆಂಟಾದರೂ ಹೊಲ್ಕೊಡ್ತಾರೆ. ನನ್ನ ಹತ್ರ ಬರೋ 3/4% ಕಸ್ಟಮರ್ಸು ನನ್ನ ರೆಗ್ಯುಲರ್ ಕಸ್ಟಮರು. ನಾನು ಹೊಲ್ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟಿಂದನೇ ಬರ್ತಾರೆ. ಒಬ್ಬ ಕಸ್ಟಮರ್ ಹೇಳ್ತಿದ್ರು, ನೀವು ಹಿಂಗೆ ನಾಳೆ ಅಂದ್ಬಿಟ್ಟು ತೊಗೊಂಬರ್ತೀರಲ್ಲ, ಯಾಕೆ ಫಸ್ಟ್ ತರೋಕ್ಕಿಲ್ವ ಅಂದರೆ, ನೀವು ಹೊಲ್ಕೊಡ್ತೀರ ಅಂತ ಗ್ಯಾರಂಟಿ ಇದೆ, ಅದಕ್ಕೋಸ್ಕರನೇ ನಾವು ನಾಳೆ ಹಬ್ಬ ಅಂತ ಯೋಚನೆ ಮಾಡಿ ಸಡನ್ನಾಗಿ ತೊಗೊಂಬರೋದು ಅಂತ ಹೇಳ್ತೀರ. ಅಂದರೆ ನಮ್ಮ ಮೇಲೆ ಅಷ್ಟು ನಂಬಿಕೆ ಅವ್ರಿಗೆ, ಹೊಲ್ಕೊಟ್ಟೇ ಕೊಡ್ತಾರೆ ಅಂತ. ಆ ಥರ ನಂಬಿಕೆನ ಉಳಿಸ್ಕೊಂಡಿರುವಂಥದ್ದು ನಾನು ನಮ್ಮ ರೆಗ್ಯುಲರ್ ಕಸ್ಟಮರ್ ಹತ್ರ. ಆದರೂ ಒಬ್ಬೊಬ್ರಿಗೆ ರೆಗ್ಯುಲರ್ ಕಸ್ಟಮರ್ಗೆ ನಾನು ಹೇಳ್ಕೊತೀನಿ, ಸ್ವಲ್ಪ ಹುಷಾರಿಲ್ಲ, ಏನೋ ಆಯಿತು, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋರಿಗೆ ಹೇಳಿ ಕನ್ವಿನ್ಸ್ ಮಾಡ್ತೀನಿ ಅಂಥ ಟೈಮಲ್ಲಿ. ಇವಾಗ ಆಗಲೇ ಇಲ್ಲ ಹೊಲಿಯೋಕ್ಕೆ, ಬೇರೆಯವ್ರ ಬಟ್ಟೆ ಹೊಲಿತಿದ್ದೆ ಅಂದಾಗ ಆವಾಗ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡ್ತೀನಿ. ಆ ಥರದವ್ರು ನನಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಇವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅಂದಾಗ ಅವ್ರಿಗೆ ಫೋನ್ ಮಾಡಿ ಇಲ್ಲ ಮೆಸೇಜ್ ಮಾಡಿ, ಈ ಥರ ಸ್ವಲ್ಪ ಏನೋ ಆಯಿತು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಪರವಾಗಿಲ್ಲ ಬಿಡಿ, ನಾನು ಇರೋದೇ ಹಾಕೋತೀನಿ, ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋರು ಇದ್ದಾರೆ. ಹಾಗಾಗಿ ನನಗೆ ಧೈರ್ಯವಾಗಿ ಕೆಲಸದಲ್ಲಿ ಒಂದು ಸ್ವಲ್ಪ ಸಕ್ಸಸ್ ಸಿಕ್ಕಿದೆ ಅನ್ನೋದಂದರೆ ಅದು ಒಂದು ಕಾರಣ ಅಂತಲೇ ಹೇಳ್ಬೋದು. ನನ್ನ ಮೇಲೆ ಹೊಸ ಕಸ್ಟಮರ್ನ ಬಿಟ್ಕೊಡಲ್ಲ ನಾನು. ಇವಾಗ ಹಳೆ ಕಸ್ಟಮರ್ಗೆ ಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಆದರೆ ಅವ್ರು ಹೊಸ ಕಸ್ಟಮರ್ ಹತ್ರ ಈಸ್ಕೊಂಡಿದ್ದೀನಿ ಅಂತ ನಾನು ಅವ್ರಿಗೆ ಹೇಳಲ್ಲ, ಅವ್ರಿಗೆ ಫಸ್ಟ್ ಹೊಲ್ಕೊಟ್ಬಿಡ್ತೀನಿ ಹೊಸ ಕಸ್ಟಮರ್ದ ಬಟ್ಟೆಗಳನ್ನ. ಅಂದರೆ ಯಾಕೆಂದರೆ ಹೊಸ್ದಾಗಿ ಬಂದಿರ್ತಾರೆ, ಇವಾಗ ಹೊಲ್ಕೊಟ್ರೆ ನೆಕ್ಸ್ಟು ಬರ್ತಾರೆ, ಆ ಥರ. ಆಮೇಲೆ ಇನ್ನೊಬ್ರು ಏನು ಗೊತ್ತಾ, ಬೇರೆ ಎಲ್ಲೋ ಹೊಲಿಸಿರ್ತಾರೆ, ಅದಕ್ಕೆ ಇನ್ನೇನೋ ಒಂಚೂರು ಆಲ್ಟ್ರೇಷನ್ ತೊಗೊಂಬರ್ತಾರೆ. ಆ ಥರದವ್ರು ನಾನು ಹಬ್ಬಗಳ ಟೈಮಲ್ಲಿ ತೊಗೊಳ್ಳಲ್ಲ. ಏನಕ್ಕಪ್ಪ ಅಂದರೆ ಎಲ್ಲೋ ಹೊಲ್ಸ್ಕೊಂಡಿರ್ತಾರೆ, ಅದನ್ನೇನೋ ಒಂಚೂರು ಆಲ್ಟ್ರೇಷನ್ಗೆ ಇಲ್ಲಿಗೆ ತೊಗೊಬರ್ತಾರೆ, ಅದನ್ನೇ ಗಂಟೆಗಟ್ಟಲೆ ಕೂತ್ಕೊಂಡು ಅದಕ್ಕೆ ಬರೀ ಒಂದು 20-30 ರೂಪಾಯಿ ಇಸ್ಕೊಳ್ಳೋಕ್ಕೆ ಅಷ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಅಂದರೆ ಬೇರೆ ಟೈಮಲ್ಲಿ ತೊಗೋತೀನಿ, ಈ ಹಬ್ಬಗಳ ಸೀಸನಲ್ಲಿ ತೊಗೊಳಕ್ಕೆ ಹೋಗೋಲ್ಲ. ಆಮೇಲೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ದು ಇರ್ತಾವಲ್ಲ ಬಟ್ಟೆಗಳು, ಹಾಗಾಗಿ ನಾನು ಆ ಥರದವು ತೊಗೊಳಕ್ಕೆ ಹೋಗೋಲ್ಲ. ಈ ಥರ ನನ್ನ ಒಂದು ಎಕ್ಸ್ಪೀರಿಯೆನ್ಸು. ಆಮೇಲೆ ನಾನು ಹೇಳ್ದಂಗೆ ಎಷ್ಟೇ ಆದ್ರೂ ಅರ್ಜೆಂಟ್ ಇರೋದನ್ನೆಲ್ಲ ಫಸ್ಟು ಸೈಡ್ ಇಟ್ಕೋತೀನಿ. ಆಮೇಲೆ ನಮ್ಮ ಬಟ್ಟೆಗಳು ಆಗುತ್ತಾ ಹೊಲ್ಕೋತೀನಿ, ಇಲ್ಲ ಅಂದರೆ ಫಸ್ಟು ಕಸ್ಟಮರ್ ಬಟ್ಟೆಗಳನ್ನೇ ಹೊಲ್ಕೊಟ್ಬಿಡ್ತೀನಿ. ಆಮೇಲೆ ಟೈಮ್ ಸಿಕ್ಕಿದ್ರೆ, ಇವಾಗ ನನ್ನ ಮಗಳದು ಹೊಲಿಬೇಕು, ನನ್ನ ತಂಗಿ ಮಗಳದು ಹೊಲಿಬೇಕು, ನೋಡೋಣ ಟೈಮ್ ಅಡ್ಜಸ್ಟ್ ಆದರೆ ಹೊಲಿತೀನಿ. ಇಲ್ಲ ಅಂದರೆ ಅವ್ರದ್ದು ಗಣೇಶ ಹಬ್ಬಕ್ಕೆ ಹೊಲ್ಕೊಡ್ತೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇರೋದು ಯಾವುದಾದ್ರೂ ಹಾಕ್ಕೊಳ್ರಿ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಆ ಥರ ನಂದು.
ಇಲ್ಲ ಟೈಮ್ ಸಿಕ್ತು ಅಂದರೆ ರೆಡಿ ಮಾಡಿಕೊಡ್ತೀನಿ. ಇಲ್ಲ ಅಂದರೆ ಇನ್ನೇನು ಮಾಡೋದು, ಕಸ್ಟಮರ್ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಬೇಕಲ್ವ. ಆಮೇಲೆ ಈ ಸಲ ಬಂದಿರೋವೆಲ್ಲ ಸ್ವಲ್ಪ ಡಿಸೈನ್ಸ್ ಹೊಲಿಯೋದು, ಡಿಸೈನ್ಸ್ಗಳು ರೆಡಿ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ. ಡಿಸೈನ್ಸ್ಗಳಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಅದೆಲ್ಲ ಪ್ಯಾಚ್ ವರ್ಕ್ ಆಗಲಿ ಬೇರೆ ಡಿಸೈನ್ ಆಗಲಿ ಮಾಡ್ತೀವಿ ಅಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾವು ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ ಅಲ್ವಾ. ಆ ಥರ ಇದ್ದಾಗ ಸ್ವಲ್ಪ ನೋಡಿಕೊಂಡು ಮಾಡಲೇಬೇಕಾಗುತ್ತೆ. ಹಾಗಾಗಿ ಒಟ್ಟಿನಲ್ಲಿ ನಾನಂತೂ ಯಾವ ಕಸ್ಟಮರ್ನೂ ಬಿಟ್ಕೊಡಲ್ಲ. ಆ ಥರ ನನ್ನ ಒಂದು ಇದು. ಆಮೇಲೆ ನೈಟ್ ಇದು ಎಲ್ಲ ಫಾಲ್ಸ್ ಎಲ್ಲ ರೆಡಿ ಮಾಡಿ, ಆಮೇಲೆ ಒಂದಷ್ಟು ಬ್ಲೌಸ್ ಕೊಡಬೇಕಿತ್ತು. ಅದನ್ನೆಲ್ಲನೂ ಉಕ್ಸ್ ಎಲ್ಲ ಹಾಕಿದೆ. ಅಂದರೆ ಎಲ್ಲ ಅದರಲ್ಲೇ ಮಾಡಿದ್ದೆ. ಬರೀ ಉಕ್ಸ್ ಹಾಕಿದೆ. ಉಕ್ಸು ಪ್ರೆಸ್ ಬಟನ್ನು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಹಂಗಾಗಿ ಫಾಲ್ಸ್ಗಳೆಲ್ಲ ಹಾಕ್ಬಿಟ್ಟು ಹಂಗೆ ಒಂದು ಸ್ಯಾರಿಗೆ ಕಲರ್ ದಾರನೇ ಇರಲಿಲ್ಲ. ಅದು ಬೆಳಗ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲದಕ್ಕೂ ಫಾಲ್ಸ್ ಎಲ್ಲ ಸ್ಟಿಚ್ ಮಾಡಿದೆ. ಎರಡೂ ಕಡೆಯೂ ಸ್ಟಿಚಿಂಗೇ ಮಾಡಿದೆ. ಎಮ್ಮಿಂಗ್ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ಅವ್ರಿಗೆ ಹೇಳಿದ್ರೆ ಆಯಿತು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಎಮ್ಮಿಂಗ್ ಮಾಡ್ಕೊಡ್ತೀನಿ, ಯಾಕಂದ್ರೆ ಬೇಕೇ ಬೇಕು ಅಂದರೆ ಊರಿಗೆ ಹೋಗಿ ಬನ್ನಿ, ಬಂದಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆಯಿತು ಅಂದ್ಬಿಟ್ಟು ಎಲ್ಲನೂ ನೋಡಿ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಎರಡೂ ಕಡೆಯೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದಷ್ಟು ಒಂದೊಂದು ಸಲ ಅರ್ಜೆಂಟ್ ಇದ್ದಾಗ ನಾನೇ ನೋಡಿ ಇದಕ್ಕೆ ಇರಲಿಲ್ಲ ದಾರ ಮ್ಯಾಚಿಂಗ್, ಅಷ್ಟು ದಾರದಲ್ಲಿ ಮ್ಯಾಚಿಂಗೇ ಇರಲಿಲ್ಲ. ಅಂದರೆ ಸ್ಟಿಚಿಂಗ್ ಮಾಡಬೇಕಲ್ವಾ. ಎಮ್ಮಿಂಗ್ ಆಗಿದ್ದರೆ ಹೆಂಗೋ ಆಗ್ಬಿಡ್ತಿತ್ತು. ಸ್ಟಿಚಿಂಗ್ ಹಾಕಿದ್ರೆ ಎದ್ದು ಕಾಣಿಸುತ್ತೆ ಮೇಲ್ಗಡೆ ದಾರ. ಅದಕ್ಕೋಸ್ಕರ ಏನು ಮಾಡಿದೆ, ದಾರ ತಂದು ಹಾಕೋಣ ಬೆಳಗ್ಗೆಗೆ. ಅಂದರೆ ಇದು ಇನ್ನೂ ಬ್ಲೌಸ್ ಹೊಲಿಬೇಕು. ಬ್ಲೌಸ್ ಹೊಲಿಯೋಷ್ಟರಲ್ಲಿ ಆಮೇಲೆ ಹಾಕ್ಕೊಡೋಣ ಅಂದ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಬೇರೆ ಸೀರೆಗಳಿಗೆ ಹಾಕಿದೆ. ಇದು ಅದು ಒಬ್ಬರದೇ. ಅದಕ್ಕೆ ನಾಳೆ ಹಾಕ್ಕೊಡೋಣ, ಇನ್ನೂ ಇದ್ರದ್ದೆಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡಬೇಕಲ್ವ. ರೆಡಿ ಮಾಡಾದ್ಮೇಲೆ ಹಾಕಿದ್ರೇನೂ ಆಗುತ್ತೆ ಅಂದ್ಬಿಟ್ಟು. ಅಂದರೆ ಏನಂದರೆ ಸೀರೆ ಬ್ಲೌಸ್ ತೊಗೊಂಡಿರ್ತೀನಲ್ವ, ಸೀರೆಗಳೆಲ್ಲ ಅಲ್ಲೇ ಜಾಗ ಬೇರೆ ಚಿಕ್ಕದು, ಅಲ್ಲೇ ಬಿದ್ದಿರುತ್ತೆ. ಅದಕ್ಕೆ ಏನು ಅನಿಸುತ್ತೆ ಅಂದರೆ ಎಲ್ಲ ಸ್ಟಿಚಿಂಗ್ ಮಾಡಿ ಎತ್ತಿಕ್ಬಿಟ್ರೆ ಹ್ಯಾಂಗರ್ಗೆ ಹಾಕ್ಬಿಡ್ಬೋದು, ಇಲ್ಲ ಕವರ್ಗೆ ಹಾಕಿ ಇಟ್ಬಿಡ್ಬೋದು. ಆಮೇಲೆ ಬ್ಲೌಸ್ಗಳು ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಅಲ್ಲೊಂದು ಸೀರೆ ಇಲ್ಲೊಂದು ಸೀರೆ ಇರುತ್ತೆ. ಆಮೇಲೆ ಜಾಗ ಬೇರೆ ಚಿಕ್ಕದು, ಆ ಕಡೆಯಿಂದ ಈ ಕಡೆಗೆ ಎತ್ತಿಡು, ಈ ಕಡೆಯಿಂದ ಆ ಕಡೆಗೆ ಎತ್ತಿಡು ಅಂತ ಇರುತ್ತೆ. ಆಮೇಲೆ ಈ ಸೀರೆಗಳು ತೆಗೆದುಬಿಟ್ರೆ ಓಪನ್ ಮಾಡಿಬಿಟ್ರೆ ಮತ್ತೆ ಅದು ಫಾಲ್ ಆಗ್ತಾನೆ, ತಿರ್ಗಾ ಫೋಲ್ಡಿಂಗ್ ಮಾಡ್ಬೇಕಾ, ತಿರ್ಗಾ ಬಿಚ್ಚಬೇಕಾ. ಅದಕ್ಕೋಸ್ಕರ ಏನು ಅನಿಸುತ್ತೆ, ಒಂದೇ ಸಲ ಸ್ಟಿಚ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಕ್ಬಿಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಆವಾಗ ಏನಾಗ್ಬಿಡುತ್ತೆ, ಇಲ್ಲಾಂದರೆ ಮತ್ತೆ ಫೋಲ್ಡ್ ಮಾಡಿ ಎತ್ತಿಕ್ಬೇಕಾ, ಮತ್ತೆ ತೆಗಿಬೇಕಾ, ತಿರ್ಗಾ ಫೋಲ್ಡ್ ಮಾಡಬೇಕಾ, ಅಯ್ಯೋ ಡಬಲ್ ಕೆಲಸ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಬ್ಲೌಸ್ ತೆಗೆದ್ಮೇಲೆ ನನಗೆ ಅದಕ್ಕೆ ಫಾಲೆಲ್ಲ ಹಾಕ್ಬಿಡ್ಬೇಕಿಲ್ಲ, ಬೇರೆಯವ್ರಿಗೆ ಕೊಡಬೇಕು. ಆ ಥರ ನನ್ನ ಒಂದಿದು. ಹಾಗಾಗಿ ಎಲ್ಲದಕ್ಕೂ ಫಾಲೆಲ್ಲ ಹಾಕಿದೆ. ಹಾಕಿಬಿಟ್ಟು ತೆಗೆದಿಟ್ಬಿಟ್ಟು ಆಮೇಲೆ ಮತ್ತೆ ಅದು ಹೇಳಿದ್ನೆಲ್ಲ ಒಂದು 3 ಬ್ಲೌಸು ರೆಡಿ ಮಾಡಿದ್ದೆ. ಒಂದು ಡಿಸೈನ್ ಏನೂ ಇರಲಿಲ್ಲ, ಇನ್ನೆರಡು ಡಿಸೈನು ಅಂದರೆ ಬೋಟ್ ನೆಕ್ ಡಿಸೈನಲ್ಲಿ ಹೇಳಿದರು. ಕಟ್ ವರ್ಕ್ ಡಿಸೈನ್ ಅದು ಸ್ವಲ್ಪ ಟೈಮ್ ತೊಗೋತು. ಮಾಡಿದೆ, ಕ್ಯಾನ್ವಸ್ ಎಲ್ಲ ಹಾಕಿ ಸ್ಟಿಚ್ ಮಾಡೋದಲ್ವಾ. ನೆನ್ನೆ ಮಧ್ಯಾಹ್ನ ಆಯಿತು ನಾನು ಕುತ್ಕೊಂಡಾಗ. ರಾತ್ರಿನೇ ಕಟ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಅದು ಇದು ಕೆಲಸ ಇದ್ದೇ ಇರುತ್ತಲ್ಲ. ಮನೆಯಲ್ಲಂತೂ ನನಗೆ ನೀರು ಬಂದುಬಿಟ್ರೆ ಅರ್ಧ ದಿನ ಅಲ್ಲೇ ಹೋಗ್ಬಿಡುತ್ತೆ. ನೀರು ಹಿಡ್ದು ಪಾತ್ರೆ ತೊಳೆದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಅಡುಗೆ ಮನೆ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ಬಿಡುತ್ತೆ. ಆಮೇಲೆ ನೀರು ಬಂದಾಗಲೇ ಇಟ್ಕೋಬೇಕು ನಮಗೆ, ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಯಾಕೆ ನಮ್ಮದು ಹಳೆ ಮನೆ, ಸಂಪಲ್ಲಿ ನೀರು ನಿಂತ್ಕೊಳ್ಳಲ್ಲ, ಅದಕ್ಕೂ ನೀರು ಬಿಡಬೇಕು. ಇಲ್ಲಾಂದರೆ ನೀರು ಇಲ್ಲ ಅಂದರೆ ನೀರು ಇಟ್ಕೊಂಡಿಲ್ಲ ಅಂದರೆ ನೀರು ಸಿಗೋಲ್ಲ ನಮ್ಗೆ. ಇಲ್ಲೆಲ್ಲೂ ಹೊರ್ಗಡೆ ಎಲ್ಲೂ ಸಿಗೋಲ್ಲ. ಅದೊಂದು ಪ್ರಾಬ್ಲಮ್ಗೋಸ್ಕರ ನೀರಿಗೋಸ್ಕರನೇ ನಾನು ಬೆಳಗ್ಗೆನೇ ಇಟ್ಕೋಬೇಕು. ನೀರು ಬಂದಾಗ ಒಂದು 10 ಗಂಟೆ 11 ಗಂಟೆಗೆ ಬರುತ್ತೆ. ಆವಾಗ ನೀರು ಕುಡಿಯೋಕ್ಕೆ ನಾವು 4 ಬಿಂದಿಗೆ ಇಟ್ಕೋತೀವಿ ಅಷ್ಟೇ. ಒಂದಿನ ಬಿಟ್ಟು ಒಂದಿನ ಬರುತ್ತೆ ನೀರು. ಆವಾಗ ಇಟ್ಕೊಂಡ್ಬಿಟ್ರೆ ಆಮೇಲೆ ಸಾಯಂಕಾಲನೂ ಬರುತ್ತೆ. ಆದರೆ ಒಂದೊಂದು ದಿನ ಬರುತ್ತೆ, ಒಂದೊಂದಿನ ಲೇಟ್ ಆಗಿಬಿಡುತ್ತೆ, 11 ಗಂಟೆ 12 ಗಂಟೆ ಆಗಿಬಿಡುತ್ತೆ. ಹಂಗಾಗಿ ಏನು ಮಾಡ್ತೀನಿ ನಾನು, ಬೇಡಪ್ಪ ಅಂದ್ಬಿಟ್ಟು ಬೆಳಗ್ಗೆ ಬಂದಾಗಲೇ ಹಿಡ್ದಿಕ್ಬಿಡ್ತೀನಿ. ಯಾಕಂದರೆ ತಿರ್ಗಾ ಸಂಜೆಗೆ ನೀರು ಬಂದಿಲ್ಲ ಅಂದ್ರೂ ತಲೆನೋವು. ತಿರ್ಗಾ ಕುಡಿಯೋಕ್ಕೇನೋ ಸಿಗುತ್ತೆ, 5 ರೂಪಾಯಿ ಕಾಯಿನ್ ಹಾಕ್ಬೋದು, ಆದರೆ ಬಳಸಕ್ಕೆ ಬೇಕಲ್ಲ. ಬಾತ್ರೂಮ್ಗೆ ಬಿಂದಿಗೆ ಗಟ್ಟಲೆ ಬೇಕು ನೀರು, ಟಾಯ್ಲೆಟ್ ರೂಮ್ಗೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನೇ ನಮ್ಮ ಹುಡುಗಿ ಬಂದು ಅವಳು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ಆಮೇಲೆ ರಾತ್ರಿ ಹೊತ್ತು ಸರಿಯಾಗಿ ಒಂದೊಂದ್ಸಲ ಹಿಡಿಯೋದೇ ಇಲ್ಲ. ಅದೆಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಏನು ಮಾಡ್ತೀನಿ, ನಾನೇ ಎಲ್ಲನೂ ರೆಡಿ ಮಾಡಿ ಇಕ್ಬಿಟ್ಟೆ ಮನೆಗೆ ಆಮೇಲೆ ಕೆಲ್ಸಕ್ಕೆ ಕೂತ್ಕೋತೀನಿ. ಹಾಗಾಗಿ ನೆನ್ನೆ ಮಧ್ಯಾಹ್ನ ಆಯಿತು. ಮತ್ತು ನೀರು ಬರೋ ದಿನ ಸ್ವಲ್ಪ ಲೇಟಾಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಲೇಟಾಗುತ್ತೆ. ಮತ್ತು ವಾರಗಳ ದಿನ ಲೇಟಾಗುತ್ತೆ. ವಾರಗಳ ಮನೇಲೂ ಪೂಜೆ ಮಾಡಬೇಕು, ಅದು ಮಾಡಿ ಇದು ಮಾಡು ಅಂತೆಲ್ಲ ಮುಗ್ದೇ ಹೋಗುತ್ತೆ ಕೆಲಸಗಳು. ಆಮೇಲೆ ತಿರ್ಗಾ ಈ ಅಂಗಡಿಗೆ ಬಂದರೆ ನೋಡಿ, ಅಂಗಡಿಲೂ ಅಷ್ಟೇ ಸ್ಟಿಚಿಂಗ್ ಎಲ್ಲ ಮಾಡ್ತೀವಿ, ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಮಾಡಿರ್ತೀವಿ. ಎಮ್ಮಿಂಗ್ ಹುಕ್ಸ್ ಹಾಕೋರಿಲ್ಲ ಅಂದಾಗ ನೋಡಿ ಅದನ್ನು ಮಾಡಬೇಕು. ಈ ರೀತಿ ಅದನ್ನು ಎಮ್ಮಿಂಗ್ ಅಂದರೆ ಈ ಸದ್ಯ ಎಮ್ಮಿಂಗ್ ಏನು ಇರಲಿಲ್ಲ, ಇದಕ್ಕೆ ಬರೀ ಹುಕ್ಸು ಪ್ರೆಸ್ ಬಟನ್ ಎರಡೇ ಇದ್ದಿದ್ದು. ಹಂಗಾಗಿ ಎಲ್ಲ ಅದರಲ್ಲೇ ಮಾಡಿದ್ದೀನಿ. ಆಮೇಲೆ ಏನು ಅಂದ್ಕೊಂಡೆ ಅಂದರೆ, ಅವ್ರು ಹೇಳಿದ್ರೆ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂದ್ಬಿಟ್ಟು ಹೈಯೇ ಮಾಡಿಬಿಟ್ಟಿದ್ದೀನಿ ಮಿಷಿನಲ್ಲೇ. ಬರೀ ಹುಕ್ಸ್ ಮಾತ್ರ ಹಾಕ್ತಾಯಿರೋದು. ಹುಕ್ಸ್ ಹಾಕ್ಬಿಟ್ಟು ಪ್ರೆಸ್ ಬಟನ್ ಹಾಕ್ಬಿಟ್ಟು ಸ್ವಲ್ಪ ಡಿಸೈನ್ ಇರೋದ್ರಿಂದ ನಾನು ಸ್ವಲ್ಪ ಮಧ್ಯಾಹ್ನ ಮೇಲೆ ತೊಗೊಂಡೆ. ಇದು 3 ಬ್ಲೌಸು ಸ್ಟಿಚ್ ಮಾಡಿದೆ ಅಷ್ಟೇ ನೆನ್ನೆ. ಹಂಗಾಗಿ ರೆಡಿ ಮಾಡಿಬಿಟ್ಟು ಹಿಂಗೆಲ್ಲ ಆಮೇಲೆ ಬೆಳಗ್ಗೆನೇ ಬೇಕು ಅಂದಿದ್ರು ಅವರು.
ಅಕಸ್ಮಾತ್ ಬರಲಿ ಬರದೇ ಹೋಗ್ಲಿ ರೆಡಿ ಮಾಡಿ ಇಟ್ಬಿಡೋಣ. ಆಮೇಲೆ ಬಂದಾಗ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕೆ, ಆಮೇಲೆ ನಾಳೆ ವಾರ ಬೇರೆ ಕೆಲಸ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ರಾತ್ರಿ ಎಷ್ಟೊತ್ತಾದರೂ ಬಿಡಲಿಲ್ಲ. ಎಲ್ಲ ಎಮ್ಮಿಂಗು ಉಕ್ಸ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ 3 ಬ್ಲೌಸ್ಗೂ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಮಲ್ಕೊಂಡೆ. ಈ ಥರ ನನ್ನ ಇದು ಟೈಲರಿಂಗ್ ಕೆಲಸದಲ್ಲಿ ಮಾತ್ರ ನಾನು ಅಷ್ಟು ಶ್ರದ್ಧೆಯಿಂದ ಮಾಡೋದ್ರಿಂದನೇ ಇವತ್ತು ನನ್ನ ಕೈ ಹಿಡ್ದಿದೆ ಅಂತಲೇ ಹೇಳ್ಬೋದು ಕೆಲಸ. ಇಲ್ಲ ಅಂದಿದ್ರೆ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ ಅವಾಗ ಕಸ್ಟಮರು ಬರಲ್ಲ. ಇವಾಗ ಒಂದ್ಸಲ ನಾವು ಮಾಡಕ್ಕೊಡಲ್ಲ ಅಂದಾಗ ಇನ್ನೊಂದ್ಸಲ ಯಾರಿಗಾರು ಕೇಳಿದ್ರೆ ಅಯ್ಯೋ ಅವ್ರು ಅವತ್ತೇ ಹೊಲ್ಕೊಡಲ್ಲ ಅಂದಿದ್ರು, ಇವಾಗ ಇನ್ನೇನು ಹೊಲ್ಕೊಡ್ತಾರೆ ಬಿಡಿ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅಲ್ವಾ. ಇವಾಗ ನಾವು ಹೊಲ್ಕೊಡ್ತೀವಿ ಅಂದಾಗ ಏನು ಮಾಡ್ತಾರೆ, ಇನ್ನೊಬ್ರಿಗೂ ಹೇಳ್ತಾರೆ ಅವ್ರು ಎಷ್ಟೇ ಇದಾದರೂ ಹೊಲ್ಕೊಡ್ತಾರೆ, ಹಬ್ಬ ನಾಳೆಗೆ ಅನ್ನೋದಾದರೂ ಕೊಡ್ತಾರೆ ಹೋಗಿ ಅಂತ ಹೇಳ್ತಾರೆ. ಹಂಗಾಗಿ ಕಸ್ಟಮರು ಬರ್ತಾರೆ. ನಮಗೆ ಹಬ್ಬಗಳ ಸೀಸನಲ್ಲಿ ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಯಾಕೆಂದರೆ ಇನ್ನು ಬೇರೆ ಟೈಮಲ್ಲಿ ಮಾಮೂಲಿ ಕೆಲಸಗಳು ಕಡಿಮೆ ಇರುತ್ತೆ, ಹಬ್ಬಗಳ ಸೀಸನಲ್ಲಿ ಸ್ವಲ್ಪ ಬಟ್ಟೆಗಳು ಹೊಲ್ಸೋದು ಜಾಸ್ತಿ. ಇವಾಗ ಹಬ್ಬಗಳು ಮುಗಿದ್ಮೇಲೆ ಯಾರೂ ಹೊಲ್ಸಲ್ಲ. ಹಾಗಾಗಿ ನಾವು ಹಬ್ಬಗಳ ಸೀಸನಲ್ಲಿ ಎಷ್ಟೇ ಕೆಲಸ ಬಂದರೂ ಕೇರ್ಲೆಸ್ ಮಾಡಬೇಡಿ. ಎಲ್ರಿಗೂ ಅಷ್ಟೇ, ಟೈಲರ್ಸ್ಗಳು ತುಂಬ ಜನ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲೋ ಒಬ್ಬೊಬ್ರು ಮಾಡಲ್ಲ, ಅವ್ರು ಸೋಂಬೇರಿತನ, ಅದು ಏನೂ ಮಾಡೋಕ್ಕಾಗಲ್ಲ. ಅಂದರೆ ಮನೆ ಕೆಲಸನೂ ಮಾಡಬೇಕು ಹಂಗನ್ಬಿಟ್ಟು ಮನೆ ಕೆಲಸ ಬಿಡೋದಲ್ಲ, ಈ ಕೆಲಸನೂ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸ ಮಾಡ್ಕೋಬೇಕು. ಹಬ್ಬಗಳ ಸೀಸನಲ್ಲಿ ಸ್ವಲ್ಪ ಒಂದಿನ ಲೇಟಾಗಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅಲ್ವಾ. ಇವಾಗ ಟೈಲರಿಂಗ್ ಕೆಲಸ ಮುಗಿಸ್ಬಿಡೋದು, ಆಮೇಲೆ ಬಂದು ಮನೆ ಕೆಲಸ ಮಾಡ್ಕೊಳ್ಳೋದು, ಇಲ್ಲ ನೀರು ಬರ್ತಿತ್ತು ಅವಾಗ ನೀರು ಕೆಲಸದಲ್ಲಿ ಮುಗಿಸ್ಕೊಳ್ಳೋದು, ಮತ್ತು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಮನೆ ಕೆಲಸನೂ ಮುಗಿಸ್ತೀನಿ, ಒಂದು ಅಂಗಡಿಲಿ ಕೆಲಸ ಮಾಡ್ತೀನಿ, ತಿರ್ಗಾ ನೈಟ್ ಮಾಡ್ಬಿಟ್ಟು ತಿರ್ಗಾ ರಾತ್ರಿ ಬಂದು ಏನಾದರೂ ಇಲ್ಲಿ ಕೆಲಸ ಇದ್ದರೆ ಮುಗಿಸ್ಬಿಟ್ಟು ತಿರ್ಗಾ ಬೆಳಗ್ಗೆ ಮಾಮೂಲಿ ಅಂಗಡಿ, ಆ ಥರ ಎರಡು ಕಡೆನೂ ನಾನು ಮ್ಯಾನೇಜ್ ಮಾಡಿಕೊಂಡೇ ಹೋಗ್ತಾ ಇರೋವಂಥದ್ದು. ಓಕೆನಾ. ಹಂಗಾಗಿ ಯಾವುದೇ ಕೆಲಸ ಆದ್ರೂ ಅಷ್ಟೇ ಹೆಣ್ಮಕ್ಳು ಸ್ಟ್ರಾಂಗಾಗಿ ಎಲ್ಲ ಕೆಲಸಕ್ಕೂ ರೆಡಿ ಇರಬೇಕು. ಇವಾಗ ಒಂದು ಟೈಲರಿಂಗ್ ಕೆಲಸ ನೀವು ಮಾಡ್ತೀರಾ ಅಂತಂದರೆ ಅದರಲ್ಲಿ ಕಟ್ಟಿಂಗಿಂದ ಹಿಡಿದು ಪ್ರತಿಯೊಂದು ಎಮ್ಮಿಂಗು, ಉಕ್ಸು, ಸ್ಟಿಚ್ಚಿಂಗು, ಅವ್ರು ಯಾರು ಬಂದಿಲ್ಲ ಅಂದರೂ ನಾವೇ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಇರಬೇಕು. ಇವಾಗ ಇನ್ನೊಬ್ಬರನ್ನ ನೆಚ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಇನ್ಯಾರಿಗೋ ಎಮ್ಮಿಂಗ್ ಉಗ್ಸೋಕೆ ಕೊಡ್ತೀವಪ್ಪ ಬಿಡು ಅಂದ್ಬಿಟ್ಟು ಮಾಡೋದಲ್ಲ, ಎಲ್ಲನೂ ನಾವೇ ರೆಡಿ ಇರಬೇಕು ಮಾಡೋಕ್ಕೆ. ಎಷ್ಟೇ ಕಷ್ಟ ಆದ್ರೂ ನಾವೇ ರೆಡಿ ಮಾಡಿ ಕೊಡ್ತೀವಪ್ಪ, ಲೇಟ್ ಮಾಡ್ದೇನೆ ಅನ್ನೋದು ಇರಬೇಕು ಮೈಂಡಲ್ಲಿ. ಓಕೆನಾ. ಆ ರೀತಿ ಮಾಡಿಕೊಂಡ್ರೆ ನೀವು ಟೈಲರಿಂಗ್ ಕೆಲಸದಲ್ಲಿ ಇಂಪ್ರೂವ್ ಆಗ್ತೀರಾ, ಒಂದು ಒಳ್ಳೆ ಹೆಸರು ತೊಗೋಬೋದು. ಓಕೆನಾ. ಇವಾಗ ನಮ್ಗೆ ಇಲ್ಲಿರೋ ಇದರಲ್ಲಿ ನಾನು ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ, ಒಂದು 20-25 ವರ್ಷದಿಂದ ಮಾಡ್ತಾಯಿದ್ದೀನಿ. ಹಂಗಾಗಿ ನಾವು ಇವತ್ತು ಟೈಲರಿಂಗ್ ಕೆಲಸದಲ್ಲಿ ನಾನು ಒಂದೊಂದೇ ಮೆಟ್ಲು ಹತ್ಕೊಂಡ್ಬಂದಿದ್ದೀನಿ, ಹೇಳಿಲ್ವಾ. ಮನೇಲಿ ಮಾಡ್ತಿದ್ದೆ, ಮನೇಲಿ ಚಿಕ್ಕ ಮಿಷಿನಲ್ಲಿ ಮಾಡ್ತಿದ್ದೆ, ಆಮೇಲೆ ಅಂಗಡಿ ಚಿಕ್ಕದಾಗಿ ನಮ್ಮದೇ ಜಾಗ ಇರೋದ್ರಿಂದ ಅಂಗಡಿ ಮಾಡಿಕೊಂಡೆ, ಅದರಲ್ಲಿ ಒಂದು ದೊಡ್ಡ ಮಿಷಿನ್ ಮೆರಿಟ್ ತೊಗೊಂಡೆ. ಆಮೇಲೆ ಹಿಂಗೆ ದಿನ ಇಂಪ್ರೂವ್ಮೆಂಟ್ ಆಗ್ತಾ ಈಗ ನಾನು ಹಂಗೇ ಜಾಕ್ ಮಿಷಿನ್ ತೊಗೊಂಡಿದ್ದೀನಿ. ಹಂಗೆ ಇವಾಗ ಇನ್ಮೇಲೆ ನೆಕ್ಸ್ಟು ಜಿಗ್ಜಾಗ್ ಮಿಷಿನು, ಓರ್ಲಾಕ್ ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಹಿಂಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಬಂದಿರೋದು. ಹಂಗಾಗಿ ನಾನು ಯಾವತ್ತೂ ಒಂದೇ ಸಲ ಎಲ್ಲನೂ ಇಟ್ಬಿಡ್ಬೇಕು, ಎಲ್ಲ ಮಾಡಿಬಿಡ್ಬೇಕು ಆ ಥರ ಯೋಚನೆ ಮಾಡ್ದವಳಲ್ಲ. ಒಂದೊಂದಾಗೆ ತೊಗೊಂಡು ಒಂದೊಂದಾಗೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬಂದಿದ್ದೀನಿ. ಹಂಗಾಗಿ ಇವತ್ತು ನಂದು ಪುಟ್ಟ ಅಂಗಡಿ ಇದೆ. ಹಂಗಾಗಿ ಇವಾಗ ನಾನು ಅದರಿಂದನೇ ಅನ್ನ ತಿಂತಿರೋದ್ರಿಂದ ಅದನ್ನು ಅಷ್ಟೇ ಶೇಪಾಗಿ ನೋಡ್ಕೋಬೇಕಲ್ವ. ಕಸ್ಟಮರ್ ಬರೋ ಥರ ಮಾಡ್ಕೋಬೇಕು. ಕಸ್ಟಮರೇ ಬಂದಿಲ್ಲ ಅಂದರೆ ನಾವು ಕೆಲಸ ಏನಿರುತ್ತೆ ಹೇಳಿ ಅಲ್ವಾ. ಹಂಗಾಗಿ ನನಗೆ ಕಸ್ಟಮರ್ ಇದ್ದಾರೆ, ಹೊಸ ಕಸ್ಟಮರ್ ಬರ್ತಿರ್ತಾರೆ, ಅವ್ರು ಬರ್ತಾರೆ, ಒಬ್ರು ಹೋಗ್ತಾರೆ, ಕೇಳ್ಕೊಂಡು ಹೋಗೋರು ಹೋಗ್ತಾರೆ, ಅವ್ರು ಹೊಲಿಸ್ತಾರೆ, ಒಬ್ರು ಹೊಲಿಸಲ್ಲ, ಆ ಥರ ಇದ್ದೇ ಇರುತ್ತೆ ಅಂಗಡಿ ಅಂದಮೇಲೆ ಅಲ್ವಾ. ಇವಾಗ ಇದಕ್ಕಿಂತ ಕಡಿಮೆ ಎಲ್ಲರೂ ಮನೆಗಳಲ್ಲಿ ಹೊಲಿದ್ರೆ ಹೋಗ್ಬಿಡ್ತಾರೆ. ಹಂಗಾಗಿ ಇವಾಗ ಇಲ್ಲಂತೂ ಮನೆಗಳಲ್ಲೂ ತುಂಬ ಜನ ಹೊಲಿತಾರೆ ಕಡಿಮೆಗೆ. ಹಾಗಾಗಿ ಇವಾಗ ನಾವೇ ಕಡಿಮೆ ಅಂದರೆ ನಮಗಿಂತ ಕಡಿಮೆಗೆ ಎಲ್ಲೋ ಹೊಲಿತಾರೆ ಅನ್ನೋದು ನೋಡ್ತಾರೆ ಮನೆಗಳಲ್ಲಿ ಅಲ್ವಾ. ಅಂಥ ಕಡೆ ಹೋಗೋಕ್ಕೂ ಹೋಗ್ತಾರೆ ಕಸ್ಟಮರು. ಅಂದರೆ ಸ್ವಲ್ಪ ಮಿಡ್ಲ್ ಕ್ಲಾಸಲ್ಲಿರೋರೆಲ್ಲ ಇಲ್ಲಿ ಇಷ್ಟ ಆದರೆ ಇಲ್ಲಿ ಒಂದು 50 ರೂಪಾಯಿ ಕಡಿಮೆ ಆದರೆ ಅಂದ್ಕೊಂಡು ಹೋಗೋದಿದ್ದೇ ಇರುತ್ತೆ ಅಲ್ವಾ. ಹಂಗಾಗಿ ಟೈಲರಿಂಗ್ ಕೆಲಸನ ಯಾರೂ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಅದರಿಂದ ನೀವು ಗೌರ್ಮೆಂಟ್ ಕೆಲಸಕ್ಕಿಂತನೂ ಇನ್ಕಮ್ನ ಜಾಸ್ತಿನೇ ತೊಗೋಬೋದು, ಆ ಥರ ಇದೆ. ಇವಾಗ ನೀವು ದೊಡ್ಡ ಬೋಟಿಗಳು ನೋಡ್ಬೋದು, ಎಷ್ಟು ಜನ ಕೆಲಸ ಮಾಡ್ತಾರೆ ಅಂದರೆ ಅಷ್ಟು ಜನ ಇರ್ತಾರೆ. ನಾನಿಲ್ಲಿ ತುಂಬ ಅಂಗಡಿಗಳಲ್ಲಿ ನೋಡಿದ್ದೀನಿ, ಪ್ರತಿಯೊಂದಕ್ಕೂ ಒಂದು 10 ಜನ ಕೆಲಸದವ್ರನ್ನ ಇಟ್ಕೊಂಡು ಮಾಡ್ತಾ ಇರೋದು ನೋಡಿದ್ದೀನಿ. ಎಮ್ಮಿಂಗ್ ಉಗ್ಸಾಕೋಕ್ಕೆ ಇಬ್ಬರು, ಸ್ಟಿಚಿಂಗ್ ಇಬ್ಬರು, ಆಮೇಲೆ ಯಾರಿ ವರ್ಕ್ ಮಾಡೋಕ್ಕೆ, ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋಕ್ಕೆ, ಈ ಥರ ಎಲ್ಲದಕ್ಕೂ ಕೆಲಸದವ್ರನ್ನ ಇಟ್ಬಿಟ್ಟು ಮಾಡಿಸೋರ್ನು ನಾನು ನೋಡಿದ್ದೀನಿ. ಓಕೆನಾ. ಹಂಗಾಗಿ ಆ ಥರ ನಾನು ತುಂಬ ಬೆಳಿಬೇಕು ಅಂತ ಆಸೆ ಇದೆ. ನೋಡೋಣ ಮುಂದಕ್ಕೆ ದೇವ್ರ ಆಶೀರ್ವಾದ ಕೊಟ್ಟರೆ ಮುಂದಕ್ಕೆ ನಾವು ಹಂಗೆ ಆ ಥರ ದೊಡ್ಡ ಅಂಗಡಿ ಥರ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಹಂಗೆ ಒಟ್ಟಿನಲ್ಲಿ ಒಂದೊಂದು ಮೆಟ್ಲೆ ಹತ್ತುತ್ತಾ ಇದ್ದೀನಿ. ನೋಡೋಣ ಆ ಮೆಟ್ಲಿಗೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ದೇವ್ರ ಆಶೀರ್ವಾದ ಮುಖ್ಯ. ಹಂಗೆ ನೀವು ಸಪೋರ್ಟ್ ಮಾಡಿ, ನನಗೆ ಆ ಥರ ಸ್ವಲ್ಪ ಮೇಲೆ ಎತ್ತರಕ್ಕೆ ಹೋಗೋ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ. ಈ ರೀತಿ ನನ್ನ ಟೈಲರಿಂಗ್ ಜರ್ನಿ ಆಯಿತು. ಇವತ್ತು ನೈಟ್ ಡ್ಯೂಟಿ ನಂದಂತೂ ನೈಟ್ ಡ್ಯೂಟಿ ಡೈಲಿ ಇರುತ್ತೆ.
ಹಂಗಾಗಿ ಇವತ್ತು ಸ್ವಲ್ಪ ಕಟಿಂಗ್ ಮಾಡಲಿಲ್ಲ, ಮಾಡಿರೋದನ್ನು ಸ್ಟಿಚಿಂಗ್ ಮಾಡಿದೆ. ಇವತ್ತು ಮತ್ತೆ ನಾಳೆ ಸ್ಟಿಚಿಂಗ್ ಮಾಡೋದಿದೆ, ಕಟಿಂಗ್ ಮಾಡೋದಿದೆ. ನಾಳೆ ಹಬ್ಬ ಇರೋದ್ರಿಂದ 3 ದಿನದಲ್ಲಿ ಫುಲ್ ಕೆಲಸ ಫುಲ್ಲು ಇದೆ. ಕಟಿಂಗು ಸ್ಟಿಚಿಂಗು ಮಾಡೋದಿದ್ದೇ ಇರುತ್ತೆ, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅವು ಉಗ್ಸೋಕೆ ಇಲ್ಲದೆ ಇರೋದ್ರಿಂದ ಹಾಕಬೇಕು. ಇನ್ನೊಬ್ರು ಆಂಟಿ ಹಾಕ್ತಾರೆ, ಅವ್ರು ನೀಟಾಗಿ ಹಾಕಲ್ಲ. ಅವ್ರೇನು ಅಂದರೆ ಹಾಕಿದ್ಮೇಲೆ ತಿರ್ಗಿ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಸರಿಯಾಗಿ ಹಾಕಿಲ್ಲ ನೀವೇ ಹಾಕ್ಕೊಡಿ ಅಂತ. ಅದಕ್ಕೆ ತಿರ್ಗಾ ಬಿಚ್ಚಿ ಮಾಡೋ ಬದಲು ಸುಮ್ಮನೆ ಕೊಟ್ಬಿಟ್ಟು ದುಡ್ಡು ಕೊಡಬೇಕು, ಆಮೇಲೆ ಸುಮ್ಮನೆ ಅದು ಬಿಚ್ಚಿ ಮಾಡಬೇಕು. ಆಮೇಲೆ ಎಮ್ಮಿಂಗ್ ಒಂದೊಂದು ಸರಿಯಾಗಿ ಮಾಡಲ್ಲ, ನೀಟಾಗಿ ಮಾಡಲ್ಲ. ಅದೆಲ್ಲ ಬೇಜಾರಾಗಿ ತಿರ್ಗಾ ಕಸ್ಟಮರ್ ನನಗೆ ಕೊಡ್ತಾರೆ. ತಿರ್ಗಾ ನಾನೇ ಕೆಲಸ ಮಾಡಬೇಕಾ? ದುಡ್ಡು ಕೊಟ್ಟಿರ್ತೀನಿ, ಕೆಲಸನೂ ನಾನೇ ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಬಿಟ್ಟೆ ನಾನು ಕೊಟ್ಟಿಲ್ಲ. ಇನ್ನೊಬ್ರಂತೂ 6 ತಿಂಗಳು 3 ತಿಂಗಳಿಗೆ ಒಂದ್ಸಲ ಬರ್ತಾರೆ, ಊರು ಅಂತ ತಿರುಗ್ತಾ ಇರ್ತಾರೆ. ಹಂಗಾಗಿ ಈ ಹುಡುಗಿ ಚೆನ್ನಾಗಿ ಮಾಡ್ತಾಯಿತ್ತು, ಆದರೆ ಈ ಹುಡುಗಿ ಊರಿಗೆ ಹೋಗುತ್ತಂತೆ. ಆ ಹುಡುಗಿನೂ ಸ್ಟಿಚಿಂಗ್ ಎಲ್ಲ ಮಾಡುತ್ತೆ. ಹಂಗಾಗಿ ನನಗೂ ಬಟ್ಟೆಗಳು ಬಂದುಬಿಟ್ಟಿದೆ ಕಣಂಟಿ. ನಾನು ಬಟ್ಟೆಗಳು ಹೊಲ್ಕೊಂಡು ನಾನು ಊರಿಗೆ ಹೋಗಬೇಕು, ಹಾಗಾಗಿ ಆಗಲ್ಲ, ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ಬಿಟ್ಟಾಯ್ತು. ಹಂಗೆ ಹೇಳ್ದಂಗೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ನಮ್ಮ ಕೆಲಸಗಳು ಏನೇ ಆದ್ರೂ ಯಾರು ಬರಲಿ ಬಿಡಲಿ, ನಾನಂತೂ ಮಾಡ್ತೀನಿ. ಹಾಗಾಗಿ ನೋಡಿ, ನೈಟಲ್ಲೇ ಎಷ್ಟೇ ಕಷ್ಟ, ನಿದ್ದೆ ಬೇರೆ ಬರ್ತಾಯಿತ್ತು, ಆದ್ರೂ ಇದು ಮಾಡ್ದೇ ಹಂಗೆ ಎಲ್ಲ ಉಕ್ಸೆಲ್ಲ ಹಾಕಿ, ಯಾಕಂದರೆ ಬೆಳಗ್ಗೆನೇ ಬರ್ಬೋದು, ಅಲ್ಲ ಲೇಟಾಗೂ ಬರ್ಬೋದು. ಬಂದುಬಿಟ್ರೆ ಬೆಳಗ್ಗೆ ವಾರ ಬೇರೆ ಮನೆ ಕೆಲಸ ಮಾಡ್ತಾಯಿರ್ತೀನಿ, ಆವಾಗ ಎಮ್ಮಿಂಗ್ ಉಕ್ಸ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟಿದ್ದೆ. ರಾತ್ರಿಯೇ ಎಲ್ಲ ಸ್ಟಿಚಿಂಗ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಎಮ್ಮಿಂಗ್ ಉಕ್ಸೆಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ದು. ಈ ಥರ ನನ್ನ ನೈಟ್ ಡ್ಯೂಟಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.